ಎಸ್, ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಬ್ಯಾಂಕಿಂಗ್ ಕಂಪನೀಸ್ ಅಕೌಂಟ್ಸ್ ಅಲ್ಲಿ ಎಷ್ಟು ಶೆಡ್ಯೂಲ್ಸ್ನ ರೆಡಿ ಮಾಡಬೇಕು? 12. ಕೇಳಿಸ್ತಾ ಇಲ್ಲ, ಸ್ವಲ್ಪ ಮಾತಾಡಬೇಕು. 12 sir. ಇಯರ್ಫೋನ್ ಹಾಕೊಂಡು ಏನಾದ್ರು ಮಾತಾಡ್ತಿದ್ದೀರಾ? No sir. ವಾಲ್ಯೂಮ್ ಸ್ವಲ್ಪ ಜೋರಾಗಿ ಇಟ್ಕೋ. ಹಾ ಸರ್, ಇಟ್ಕೊಂಡಿದ್ದೀವಿ. ಆದ್ರೂ ವಾಯ್ಸ್ ಕೇಳಿಸ್ತಾ ಇಲ್ಲಪ್ಪ. ಬೇಕಾದ್ರೆ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಚೆಕ್ ಮಾಡ್ಕೋ. ಸೊ 12 ಶೆಡ್ಯೂಲ್ಸ್ ಪ್ರಿಪೇರ್ ಮಾಡಬೇಕು. ರಿಮೆಂಬರ್, ಇದನ್ನ ನೀವು ಮ್ಯಾನ್ಯುವಲಿ ಪ್ರಿಪೇರ್ ಮಾಡೋದು. ಇದು ಮ್ಯಾನ್ಯುವಲಿ ನೀವು ಪ್ರಿಪೇರ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಇದು ತುಂಬ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ನಾನು ಇಲ್ಲಿ ಈಗ ಸದ್ಯಕ್ಕೆ ಈ ಥರ ಹಾಕೊಂಡಿದ್ದೀನಿ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಇದು ಎಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಪ್ಲಸ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಈಗ ಈ ಅಡ್ಜಸ್ಟ್ಮೆಂಟ್ಸ್ಗಳ ಪ್ರಕಾರ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಬಂದರೆ ಫಸ್ಟ್ ನಾವು ಆ ಎಲ್ಲ 12 ಶೆಡ್ಯೂಲ್ಸ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು. ಸೊ ಇವತ್ತು ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಾದ್ಮೇಲೆ ನಿಮಗೆ 2 ಪ್ರಾಬ್ಲಮ್ ಕಳಿಸ್ತೇನೆ. ಒಂದು ಬರೀ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಎರಡೂ ಸೇರಿಸಿ ಪ್ರಿಪೇರ್ ಮಾಡ್ತಕ್ಕಂಥದ್ದು 2 ಪ್ರಾಬ್ಲಮ್ ಕಳಿಸ್ತೀನಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಾದ್ಮೇಲೆ. ಅದನ್ನು ನೀವು ನನಗೆ ನೆಕ್ಸ್ಟ್ ಕ್ಲಾಸ್ ಥರ್ಸ್ಡೇನ ಫ್ರೈಡೇ ಇದೆಯಲ್ಲ ಅದಕ್ಕೆ ಆನ್ಸರ್ ಮಾಡಿ ನೀವೇ ಹೇಳಬೇಕು ಆನ್ಸರ್. ಮೊಬೈಲ್ ಮಾತಾಡ್ತಾರಲ್ಲ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಸರ್ ಇವಾಗ ಕೇಳಿಸ್ತಿದೆ. ಹಾ, ನೆಟ್ವರ್ಕ್ ಇಶ್ಯೂ ಇದೆ. ನೆಟ್ವರ್ಕ್ ಇಶ್ಯೂ ಇದೆ. ಇವಾಗ ಸರಿ ಹೋಗಿದೆ. ಸೊ ಏನಾದರೂ ಇಶ್ಯೂಸ್ ಇತ್ತು ಅಂತೇಳಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ತೀರಾ ನಿಮಗೆ ಈಗ ನನ್ನ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಮೆಲ್ರಿಗೂ ಕೇಳಿಸಲ್ಲ ಅದು. ಬಟ್ ನಾನು ಮಾತಾಡ್ಸೋದು ಯಾರು ಕೆಲವ್ರಿಗೆ ಕೇಳಿಸಲ್ಲ ಅಂತ ಹೇಳಿದ್ರೆ ಅದು ನೆಟ್ವರ್ಕ್ ಇಶ್ಯೂ, ನಿಮ್ಮ ನೆಟ್ವರ್ಕ್ ಇಶ್ಯೂ. ನಾನು ಮಾತಾಡೋದು ಯಾರಿಗೂ ಕೇಳಿಸಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಮೈ ಪ್ರಾಬ್ಲಮ್, ಅಥವಾ ಓವರ್ ಆಲ್ ನೆಟ್ವರ್ಕ್ ಹ್ಯಾಂಗ್ ಆಗಿದ್ರು ಆಗಿರ್ಬೋದು. ಓಕೆ, ಎನಿವೇಸ್ ಸ್ಕ್ರೀನ್ ಕಾಣಿಸ್ತಿದೆಯಾ? ನೋ ಸರ್. No sir. ವೆಯ್ಟ್ ಈಗ ಬಂತು. ಓಕೆ. ಈಗ ಸರ್. ಸರ್ ಕಾಣಿಸ್ತಿದೆಯಾ? ಫೈನ್. ಸೊ ಹೇಳ್ತಾ ಇದ್ದೆ, ಇದು ಬ್ಯಾಲೆನ್ಸ್ ಶೀಟ್ ಫಸ್ಟ್ ಪ್ರಾಬ್ಲಮ್. ಸೊ ಇವತ್ತು ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಾದ್ಮೇಲೆ ನಾನು ನಿಮಗೆ 2 ಪ್ರಾಬ್ಲಮ್ ಕಳಿಸ್ತೇನೆ. ಒಂದು ಬರೀ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಕ್ಕಂಥದ್ದು, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡು ಒಂದೇ ಪ್ರಾಬ್ಲಮ್ ಇರ್ತಕ್ಕಂಥದ್ದು 2 ಪ್ರಾಬ್ಲಮ್ ನಾನು ಕಳಿಸ್ತೇನೆ. ಅದನ್ನು ನೀವು ನಂದು ನೆಕ್ಸ್ಟ್ ಕ್ಲಾಸ್ ಇದೆಯಲ್ಲ ಥರ್ಸ್ಡೇನೋ ಫ್ರೈಡೇ, ಆವಾಗ ನೀವು ಅದನ್ನು ಆನ್ಸರ್ ಮಾಡಿ ಹೇಳಬೇಕು. ನೀವಾಗಿ ಹೇಳದೆ ಹೋದರೆ ನಾನು ಆ ಪ್ರಾಬ್ಲಮ್ ಮತ್ತೆ ಡಿಸ್ಕಸ್ ಮಾಡಲ್ಲ, ನಾನು ಬೇರೆ ಪ್ರಾಬ್ಲಮಿಗೆ ಹೊರಟೋಗ್ತೀನಿ. ಕ್ಲಿಯರ್? ಅರ್ಥ ಆಯ್ತಾ? Yes sir. Okay. So now straight away we will go to the problem. So I will just go through this problem. The following balances have been taken from the books of Indian Banking Corporation on 31st March 2019. Paid up capital, local bills discounted, reserve fund, loans, advances, unpaid dividend, overdraft, current and savings deposits, furniture, fixed deposits, profit and loss account, stamps on hand, cash balance with other banks and investments. ಅದಕ್ಕೆ related adjustment, the directors of the bank have instructed that the investment should be shown in the balance sheet at the market value of rupees 5,25,000. The authorized capital of the bank was rupees 12 lakh.
rupees 10 per share. Prepare the balance sheet of the bank as on 31st March 2019. So this is the problem. So ಈಗ ಫಸ್ಟ್ ಶೆಡ್ಯೂಲ್ ಬಂದ್ರೆ ಯಾವುದು? ಯಾವುದು ಶೆಡ್ಯೂಲ್ ನಂಬರ್ 1? ಕೇಳಿಸ್ತಿಲ್ವಾ? Capital. ಯಾವುದು? ಕ್ಯಾಪಿಟಲ್. ಶೆಡ್ಯೂಲ್ 1 ಶೇರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್. ಸೊ ನಮಗೆ ಆಥರೈಸ್ಡ್ ಕ್ಯಾಪಿಟಲ್ 1,20,000 shares of rupees 10 each. This is 12 lakh. So next, paid up capital. ನಮಗೆ ಇಲ್ಲಿ ಕ್ಯಾಪಿಟಲ್ 10 lakh ಕೊಟ್ಟಿದ್ದಾರೆ. ಪರ್ ಶೇರ್ ವ್ಯಾಲ್ಯೂ 10 rupees. ಅಲ್ಲಿಗೆ 1 lakh shares of rupees 10 each. ಅಲ್ಲಿಗೆ 10 lakh. So ನಮಗೆ ಟೋಟಲ್ share capital will be 10 lakh. Next, second schedule ಯಾವುದು? Reserves Reserve and and surplus. Schedule 2 reserves and surplus. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡಿ ಯಾವ್ದು ಕೊಟ್ಟಿದ್ದಾರೆ. ಒಂದು ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ ಎಷ್ಟಿದೆ? 3,85,000. ಸೊ ಇಲ್ಲಿ ನಮಗೆ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ದ ಡೈರೆಕ್ಟರ್ಸ್ ಆಫ್ ದ ಬ್ಯಾಂಕ್ have instructed that investment should be shown at the balance sheet at a market value of rupees 5,25,000. ನಮಗೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 4,75,000. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು 5,25,000. ದೇರ್ ಈಸ್ ಅ ಇನ್ಕ್ರೀಸ್. ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ರಿಸರ್ವ್ 5,20,000 5,25,000 minus 4,75,000. So the difference amount will be 50,000. And lastly, ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೊಗೊಂಡ್ಮೇಲೆ ಟೋಟಲ್ 5,45,000. ನೆಕ್ಸ್ಟ್ ಯಾವುದು? ಶೆಡ್ಯೂಲ್ 3 ಯಾವುದು? Deposits. Deposit. ಶೆಡ್ಯೂಲ್ 3 ಡೆಪಾಸಿಟ್ಸ್. ಯಾವ್ದು ಬರುತ್ತೆ ಇದರಲ್ಲಿ? Current and savings deposit. ಕರೆಂಟ್ ಆ್ಯಂಡ್ ಸೇವಿಂಗ್ಸ್ ಡೆಪಾಸಿಟ್ಸ್. Term 25 deposits. lakh.
Amount is 25 lakhs. Next, Fixed deposits, fixed deposits, 20 lakh. 20 lakhs. Total 45 lakh. Next schedule ಯಾವುದು? Borrowings, nil. ಯಾವುದು ಇಲ್ಲ. For borrowings. Other ಇದೆಯಾ? ಇಲ್ಲ ಸರ್. So, nil. Schedule 4 nil. Next ಯಾವುದು schedule? Other liabilities and provisions, schedule 5. Provisions. Schedule 5. Other liabilities and provisions. ಯಾವುದಿದೆ? Unpaid dividend, ಸೊ ನಮಗೆ ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಅಂತ ಏನು ಹೇಳ್ತೇವಲ್ಲ, ಎಲ್ಲ ಕರೆಂಟ್ ಲಯಬಿಲಿಟೀಸ್ ಇಲ್ಲೇ ಬರೋದು. ಇದರಲ್ಲಿ ಒಂದೇ ಇರೋದು, ದಟ್ ಈಸ್ ಅನ್ಪೇಯ್ಡ್ ಡಿವಿಡೆಂಡ್. 5,000. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಬ್ಯಾಂಕ್ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡ್ತಾ ಇರೋದು ಲೋನ್ಸ್ ಅಂಡ್ ಅಡ್ವಾನ್ಸ್ ಕರೆಂಟ್ ಲಯಬಿಲಿಟಿ ಅಲ್ವಾ ಅಂತ ಹೇಳಿ ನಿಮಗೆ ಅನಿಸ್ಬಹುದು. ಅಫ್ಕೋರ್ಸ್ ನೀವು ಕಂಪನಿ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಾ ಇದ್ರೆ ಹೌದು, ಬಟ್ ಇಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸ್ ಬ್ಯಾಂಕಿಗೆ ಅಸೆಟ್. ಬ್ಯಾಂಕ್ನವ್ರು ಕೊಟ್ಟಿರ್ತಕ್ಕಂಥ ಲೋನ್ ಅಥವಾ ಅಡ್ವಾನ್ಸ್ ಏನಿರುತ್ತೆ ಅದು ವಾಪಸ್ ಬರಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ, ಯಾವಾಗ ಬ್ಯಾಂಕ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಿರುವಾಗ. ಸೊ ಟೋಟಲ್ 5,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 6 ಯಾವುದು? Cash and balance with Reserve Bank of India. Schedule number 6. Cash and balances with or cash and balances with RBI. ಯಾವುದಿದೆ ಇದರಲ್ಲಿ? ಯಾವುದಿದೆ ಇದರಲ್ಲಿ? ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ ವಿತ್ RBI. ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸ್ 2,50,000 ಇದೆ. ನೆಕ್ಸ್ಟ್ ಕ್ಯಾಶ್ ಬ್ಯಾಲೆನ್ಸ್ 2,50,000 ಇದೆ. ನೆಕ್ಸ್ಟ್ ಕ್ಯಾಶ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್. Schedule 7. Balance with other banks. Next. Schedule 7. ಏನು schedule number 7 ನ ನೇಮ್? Balance with other banks With bank. and money at call. Balance with other banks and money at call and short notice. ಯಾವುದಿದೆ ಇದರಲ್ಲಿ? Cash balance with other banks, ಕ್ಯಾಶ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್. 6,50,000. ಬೇರೆ ಯಾವ್ದಾದ್ರು ಬರುತ್ತಾ ಪ್ರಾಬ್ಲಮ್ ಪ್ರಕಾರ? ಇಲ್ಲ ಸರ್. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 8. Investment. ಶೆಡ್ಯೂಲ್ 8 Investments.
ಏನು ಮಾಡಬೇಕು ಇದರಲ್ಲಿ? ಇನ್ವೆಸ್ಟ್ಮೆಂಟ್ ಎಷ್ಟಿದೆ? Investment cost is 4,75,000. Investments 4,75,000. But Add market value, add increase in the value. in investments 50,000. is 50,000. Total 5,25,000. next schedule 9. Advances. Sir. Schedule 9 advances ಯಾವ್ದು ಬರುತ್ತೆ ಇದರಲ್ಲಿ? Bills discounted. Local bills discounted. ಇಲ್ಲಿ local bills discounted 9 lakh. 9 lakh. Next Loans and advances. loans and advances 14 lakh. 14 lakhs. Next Overdrafts. overdrafts 23 lakh. 23 lakhs. ಇಲ್ಲಿ ಐ ರಿಪೀಟ್ ಅಗೇನ್, ಈ ಶೆಡ್ಯೂಲ್ನ ನಾನು ಸ್ವಲ್ಪ ಎಂಫಸೈಸ್ ಮಾಡಿ ಹೇಳೋದಾಯ್ತು ಅಂತ ಹೇಳಿದ್ರೆ, ಇಷ್ಟು ದಿವಸ ನೀವೇನು ಲೋಕಲ್ ಬಿಲ್, ಇದು ಲೋನ್ಸ್, ಅಡ್ವಾನ್ಸಸ್, ಓವರ್ ಡ್ರಾಫ್ಟ್ಸ್, ಕಂಪನಿ ಅಕೌಂಟ್ಸ್ ಪ್ರಿಪೇರ್ ಮಾಡುವಾಗ ಲಯಬಿಲಿಟಿ ಸೈಡ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ತಗೊಳ್ತಾ ಇದ್ರಿ. ರಿಮೆಂಬರ್ ದಿಸ್. ಬ್ಯಾಂಕ್ ಅಕೌಂಟ್ಸ್ ಪ್ರಿಪೇರ್ ಮಾಡುವಾಗ ಈ ಓವರ್ ಡ್ರಾಫ್ಟ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಬ್ಯಾಂಕ್ ಅವ್ರು ಏನು ಕೊಟ್ಟಿರ್ತಾರೆ ಅದು ಬ್ಯಾಂಕಿಗೆ ವಾಪಸ್ ಬರುತ್ತೆ. ಹಾಗಾಗಿ ಅದನ್ನು ಶೆಡ್ಯೂಲ್ 9 ಅಡ್ವಾನ್ಸಸ್ ಅಲ್ಲಿ ಪ್ರಿಪೇರ್ ಮಾಡ್ಕೊಳ್ತೇವೆ. ಇದು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯ. ಆಮೇಲೆ ಇಲ್ಲಿ ನೋಡಿ ಶೆಡ್ಯೂಲ್ ನಂಬರ್ 6 ಮತ್ತು ಶೆಡ್ಯೂಲ್ ನಂಬರ್ 7. ಈ ಶೆಡ್ಯೂಲ್ 6 ಅಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಮತ್ತು ಬ್ಯಾಲೆನ್ಸಸ್ ವಿತ್ RBI ಬರೀ ಅವೆರಡೇ ಬರಬೇಕಿಲ್ಲಿ. ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್ಸ್ ಬೇರೆ ಶೆಡ್ಯೂಲ್. ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್ಸ್ ದಟ್ಸ್ ಬೇರೆ ಡಿಫ್ರೆಂಟ್ ಶೆಡ್ಯೂಲ್. ಸೊ ಇವೆರಡು ವಿಷಯನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ದಿಸ್ ಇಸ್ ದ ಟೋಟಲ್, ಬೇರೆ ಇನ್ಯಾವುದೂ ಇಲ್ಲ. ಸೊ ಇಂಪಾರ್ಟೆಂಟ್ಲಿ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಒಂದು ಇದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಎರಡನೇದು ಇದು ಅಡ್ವಾನ್ಸಸ್. ಇದಿಷ್ಟನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ನಮಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡೂ ಪ್ರಿಪೇರ್ ಮಾಡೋಕ್ಕೆ ಹೇಳಿದರೆ, ನಾವು ವಿತೌಟ್ ಕಂಪ್ಲೀಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರಿಪೇರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಶೆಡ್ಯೂಲ್. ಸೊ ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಬೇಕು, ಅದರಲ್ಲಿ ಅಪ್ರೋಪ್ರಿಯೇಷನ್ಸ್ಗಳು ಆಗಬೇಕು, ಆಮೇಲೆ ಅಲ್ಲಿರ್ತಕ್ಕಂಥ ಬ್ಯಾಲೆನ್ಸಸ್ಗಳು ಇಲ್ಲಿಗೆ ಬರಬೇಕು. ಅರ್ಥ ಆಯ್ತಾ? ಇದು ನೆನಪಲ್ಲಿ ಇಟ್ಕೋಬೇಕು. ನಾನು ನಮಗೆ ಅವಾಗಲೇ ಹೇಳಿದೆ, ನಾನು 2 ಥರ ಪ್ರಾಬ್ಲಮ್ನ ಕಳಿಸ್ತೇನೆ. ಬಂದು ಬರೀ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು, ಇನ್ನೊಂದು ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡೂ ಇರುತ್ತೆ. ಸೊ ಆ ಎರಡೂ ಇದ್ದಾಗ ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೀವು ಪ್ರಿಪೇರ್ ಮಾಡಲೇಬೇಕು. ಸೊ ಅಗೇನ್ ಐ ರಿಪೀಟ್, ಇಷ್ಟು ದಿವಸ ನೀವು ಕಂಪನಿ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಿರುವಾಗ ಓವರ್ ಡ್ರಾಫ್ಟ್ಸ್ ಮತ್ತು ಲೋನ್ಸ್ ಅಂತ ಹೇಳಿ ಏನೇ ಬಂದರು ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ತಗೊಳ್ತಾ ಇದ್ವಿ. ಬಟ್ ವೇರ್ ಆಸ್ ವಿ ಆರ್ ಪ್ರಿಪೇರಿಂಗ್ ಬ್ಯಾಂಕಿಂಗ್ ಫೈನಲ್ ಅಕೌಂಟ್ಸ್. ಸೊ ಇಲ್ಲಿ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಅಡ್ವಾನ್ಸಸ್ ಅಥವಾ ಲೋನ್ಸ್ ಏನಿದೆ ಅದು ಬ್ಯಾಂಕಿಗೆ ವಾಪಸ್ ಬರುತ್ತೆ. ದಟ್ಸ್ ವೈ ಇಟ್ ಈಸ್ ಶೋನ್ ಅಂಡರ್ ಅಸೆಟ್ ಸೈಡ್, ದಟ್ ಈಸ್ ಅಂಡರ್ ಶೆಡ್ಯೂಲ್ ನಂಬರ್ 9 ಅಡ್ವಾನ್ಸಸ್. ಇದು ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ನೆಕ್ಸ್ಟ್ ಶೆಡ್ಯೂಲ್ 10 Fixed assets. ಯಾವುದು? Fixed assets. The assets. ಫಿಕ್ಸ್ಡ್ ಅಸೆಟ್ಸ್ Furniture. ಯಾವುದಿದೆ? Furniture. ಏನಾದ್ರು ಅಡ್ಜಸ್ಟ್ಮೆಂಟ್ ಇದ್ರೆ ಇಲ್ಲೇ ಮಾಡ್ಕೋಬೇಕಾ? ಅಪ್ರಿಸಿಯೇಷನ್, ಡಿಪ್ರಿಸಿಯೇಷನ್ ಏನಾದ್ರು ಇತ್ತು ಅಂದರೆ ಫರ್ನಿಚರ್. ನೆಕ್ಸ್ಟ್ ಅಷ್ಟೇ 20,000. 20,000. Schedule 11.
ಯಾವುದು ಶೆಡ್ಯೂಲ್ 11? Other assets. ಅದರ್ ಅಸೆಟ್ಸ್ ಯಾವುದಿದೆ ಇದರಲ್ಲಿ? Stamps on hand. ಸ್ಟ್ಯಾಂಪ್ಸ್ ಆನ್ ಹ್ಯಾಂಡ್ 5,000. 5,000. ಲಾಸ್ಟ್ ಯಾವುದು? Schedule 12 contingent liabilities. ಕಂಟಿಂಜೆಂಟ್ ಲಯಬಿಲಿಟೀಸ್ ಯಾವುದಿದೆ? ಯಾವುದು ಇಲ್ಲ. ಸೊ ನಿಲ್. ಸೊ ನಿಮಗೆ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಕೊಟ್ಟಾಗ ಯಾವುದಾದ್ರೂ ಒಂದು ಅಥವಾ ಎರಡು ಶೆಡ್ಯೂಲ್ಗಳು ನಿಲ್ ಆಗಿರುತ್ತೆ, ಬಟ್ ಆ ಶೆಡ್ಯೂಲ್ ನೀವು ಪ್ರಿಪೇರ್ ಮಾಡಲೇಬೇಕು. ಅದಿಲ್ಲ ಅಂಥೇಳಿ ನೀವು ಬರೀದೆ ಬಿಡೋ ಹಾಗಿಲ್ಲ. ಸೊ ಇವಾಗ ನೀವು ಈ ಥರ ಶೆಡ್ಯೂಲ್ಸ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಏನು ಫಾರ್ಮೇಟ್ ಕಳಿಸ್ಕೊಟ್ಟಿದ್ದೆ, ಯಾವ ಯಾವ ಶೆಡ್ಯೂಲಲ್ಲಿ ಯಾವ ಯಾವ ಐಟಮ್ಸ್ಗಳನ್ನ ತಗೊಳ್ಬೇಕು ಅಂಥೇಳಿ ಆ ಫಾರ್ಮೇಟ್ ಪ್ರಕಾರ ನಾವು ಇಲ್ಲಿ ಆಯಾ ಶೆಡ್ಯೂಲಲ್ಲಿ ಆ ರೆಸ್ಪೆಕ್ಟಿವ್ ಐಟಮ್ಸ್ಗಳನ್ನ ತಗೊಳ್ತಾ ಹೋಗಬೇಕು. ನಮಗಿದು ಗೊತ್ತಿಲ್ಲ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ಗಳು, ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಷ್ಟು ಶೆಡ್ಯೂಲ್ ಪ್ರಿಪೇರ್ ಮಾಡ್ಕೊಂಡ್ರೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದೇನು ಕಷ್ಟ ಆಗೋದಿಲ್ಲ. ಫಸ್ಟ್ ಶೆಡ್ಯೂಲ್ ಪ್ರಿಪೇರ್ ಮಾಡಬೇಕು. ಸೊ ಇವಾಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಣ. ಅದಕ್ಕೆ ಫಾರ್ಮೇಟ್ ಹಾಕೊಳ್ಳೋಣ. ಯಾವುದಿದು ಪ್ರಾಬ್ಲಮ್? ಇಂಡಿಯನ್ ಬ್ಯಾಂಕಿಂಗ್ ಕಾರ್ಪೊರೇಷನ್ So particulars, schedule number, amount. So capital and liabilities. So ಒಂದನೇದು capital. Schedule 1. ಫಸ್ಟ್ ಶೆಡ್ಯೂಲ್ ಪ್ರಕಾರ ಇದೆಲ್ಲ ಬರ್ಕೊಂಬಿಡೋಣ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್, Surplus. Deposits. Borrowings. Other liabilities and provisions. Next, total of capital and liabilities. Next, assets ಅಲ್ಲಿ cash and balances with Reserve Bank of India. Balances with RBI, cash. Balances with other banks. With other banks and Money at call and short notice. Call and short notice. Investments. Investments. Advances.
Fixed assets. Assets. Other assets. Assets. Total. Total. Next. Contingent liabilities. Liabilities. So schedule number 1, 3, 4, 5, 6, 7, 8, 9, 10. Nine, 10, 11, lastly 12. ಸೊ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ನಿಮಗೆ ಏನು ಕಷ್ಟ ಆಗಲ್ಲ, ಯಾಕಂದರೆ ಶೆಡ್ಯೂಲ್ ಪ್ರಕಾರ ಅಮೌಂಟ್ಗಳು ಹಾಕ್ತಾ ಹೋದರೆ ಆಯ್ತು. ಶೆಡ್ಯೂಲ್ 1 ಟೋಟಲ್ 10 lakh, ಶೆಡ್ಯೂಲ್ 10 2 lakh. ಟೋಟಲ್ 5,45,000. 5,45,000, ಶೆಡ್ಯೂಲ್ 3 45 ಟೋಟಲ್ lakh. 45 lakhs, schedule 4 total 5,000. For nil. 4 is nil, schedule 5 5,000. 5,000. So the total of this 60,50,000. next schedule number 6 2,50,000. schedule 6 number lakh 7 6,50,000. 6,50,000, schedule number 8 5,25,000. 5,25,000, schedule 46 number 9 lakh. 46 lakh, schedule 10 20,000. schedule 11 5,000, schedule 12 is nil. Nil. So the total 6,50,000. 60,50,000. This is how balance sheet will be prepared. ಯಾರಿಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ವಿತ್ ಎಕ್ಸ್ಪ್ಲನೇಷನ್ ಆನ್ಲೈನ್ ಕ್ಲಾಸಲ್ಲಿ ಪ್ರಾಬ್ಲಮ್ ಬರೆಸಿ ಅದು ನಾನು ಫಾರ್ಮೇಟ್ ಹಾಕ್ಕೊಂಡು ಎಲ್ಲ ನಾನು ಲಿಂಕ್ಸ್ಗಳನ್ನು ಯೂಸ್ ಮಾಡಿದರೂ 45 ಮಿನಿಟ್ಸ್ ಬೇಕಾಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ನೀವು ಮ್ಯಾನ್ಯುವಲಿ ಕೂತ್ಕೊಂಡ್ರೆ ಸಾಲ್ವ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೀವು ಯೋಚನೆ ಮಾಡಿ. ಸೊ ಐ ರಿಪೀಟ್ ಅಗೇನ್, ಇದು ಲಾಸ್ಟ್ ಲೈನ್ ಟೋಟಲಿಗೆ ಬರಲ್ಲ, ಕಂಟಿಂಜೆಂಟ್ ಲಯಬಿಲಿಟಿ, ರಿಮೆಂಬರ್ ದಿಸ್. ಮತ್ತು ಇದನ್ನು ಆ್ಯಡ್ ಮಾಡ್ಕೊಂಡು ಟೋಟಲ್ ಮಾಡಿ ಹಿಡೀರ. ಸೊ ಯಾರಿಗೇನು ಡೌಟ್ಸ್ ಇದೆ ಕೇಳಿ. ನಾನು ಹೇಳಿರೋ ಹಾಗೆ ಈಗ ನೆಕ್ಸ್ಟು ಈ ಕ್ಲಾಸ್ ಆದಮೇಲೆ ನಾನು 2 ಪ್ರಾಬ್ಲಮ್ ಕಳಿಸ್ತೀನಿ. ಆ 2 ಪ್ರಾಬ್ಲಮ್ಮು ಆ ಕ್ಲಾಸಲ್ಲಿ ಕುತ್ಕೊಂಡು ನೀವು ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ಕೊಳ್ಳಿ. ನನಗೆ ಗೊತ್ತಾಗಲ್ಲ ನೀವು ಸಾಲ್ವ್ ಮಾಡ್ತೀರೋ ಸಾಲ್ವ್ ಮಾಡಲ್ಲ ಅಂಥೇಳಿ, ಬಟ್ ನನಗೆ ನೆಕ್ಸ್ಟ್ ಕ್ಲಾಸ್ ಆನ್ಸರ್ ಕೇಳಿದಾಗ ಗೊತ್ತಾಗುತ್ತಲ್ವಾ ಯಾರು ಏನು ಮಾಡಿದ್ದೀರಾ ಅಂಥೇಳಿ. ದಟ್ಸ್ ಇನಫ್. ನೋಡಿ, ನಿಮ್ಮ ಬ್ಯಾಲೆನ್ಸ್ ಶೀಟ್ ಇಷ್ಟೇ. ಸೊ ಯಾರಿಗೇನು ಡೌಟ್ಸ್ ಇದೆ ಕೇಳ್ಬೋದು. ಇದು ಸಿಂಪಲ್ ಪ್ರಾಬ್ಲಮ್. ಇವಾಗ ನೀವು ಯೋಚನೆ ಮಾಡಿ, ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇದ್ದರೆ ಎಷ್ಟು ಟೈಮ್ ತಗೊಳ್ಬಹುದು. ಮತ್ತು ಎಕ್ಸಾಮಲ್ಲಿ ಗ್ಯಾರಂಟಿ ಕ್ವಶನ್ ಇದು, 15 ಮಾರ್ಕ್ಸ್ 10 ಮಾರ್ಕ್ಸ್. ಫೈವ್ ಮಾರ್ಕ್ಸಿಗೆ ಅದೇ ನಿಮಗೆ ಇದು ಹೇಳಿದ್ನಲ್ಲ, NPA ಕ್ಯಾಲ್ಕುಲೇಟ್ ಮಾಡೋದು ಅಥವಾ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ಅದರಲ್ಲಿ ಯಾವ್ದಾದ್ರು ಕೇಳ್ಬೋದು. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಯಾರಾದರೂ. ಇದೀಗ ಒಂದೇ ಸ್ಕ್ರೀನಲ್ಲಿ ಕಾಣಲ್ಲ, ಈ ಥರ ಸಣ್ಣ ಮಾಡಬೇಕಾಗುತ್ತೆ. ಇದು ನಾನು ಕಳಿಸ್ಕೊಡ್ತೀನಿ. ಪ್ರಾಬ್ಲಮ್ ಅಂತೂ ಬರ್ಕೊಂಡಿದ್ದೀರಾ, ಆಮೇಲೆ ನೋಡ್ಕೊಂಡು ಇದು ಸಾಲ್ವ್ ಮಾಡಿ. ಓಕೆ, ಪ್ರಾಬ್ಲಮ್ ಅಂತೂ ಬರ್ಕೊಂಡಿರ್ತೀರ, ಆಮೇಲೆ ನೋಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನಿಮಗೇನಾದ್ರು ಡೌಟ್ಸ್ಗಳಿದ್ರೆ ಯು ಕ್ಯಾನ್ ಆಸ್ಕ್.
ಯಾರಿಗೇನು ಡೌಟ್ಸ್ ಇಲ್ವಾ? ಕೇಳಿಸ್ತಿದೆಯಾ? No, sir. ಕೇಳಿಸ್ತಿಲ್ವಾ? ಕೇಳಿಸ್ತಿದೆ, ಡೌಟ್ಸ್ ಇಲ್ಲ. ಸೊ ಯಾರಿಗೂ ಡೌಟ್ಸ್ ಇಲ್ಲ ಅಂತ ಹೇಳಿದ್ರೆ ಐ ವಿಲ್ ಜಸ್ಟ್ ಫಿನಿಶ್ ಮೈ ಕ್ಲಾಸ್. ಲೇಟರ್ ಐ ವಿಲ್ ಬಿ ಸೆಂಡಿಂಗ್ ದ ಪ್ರಾಬ್ಲಮ್ಸ್. ಯಾರಿಗೇನಾದರೂ ಡೌಟ್ಸ್ಗಳಿದ್ರೆ ಕೇಳಿ.